ಆ ಮಣ್ ಆ ಮಣ್ಣು ಅಸಿಡಿಕ್ ಆಗಿ ಆಗಿದೆ. ಅದೇ 7ಕ್ಕಿಂತ ಜಾಸ್ತಿ ಆತಂದ್ರೆ ಅಲ್ಕಲೈನ್ ಅಂತ ಕರಿತೀವಿ. ಅಸಿಡಿಕ್, ಆಲ್ಕಲೈನ್ ಈ ಭಾಗದಲ್ಲಿ ನಮ್ಮ ಮಣ್ಣಿನ ರಸಸಾರನ ನಾವು ವಿಭಜನೆ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಭೂಮಿಗೆ ಏನಂದ್ರೆ, ಈಗ ನಮಗೆ ಅಸಿಡಿಕ್ ಅಂತ ಹೇಳಿದೆ, ಅದು 7ಕ್ಕಿಂತ ಕಡಿಮೆ ಇದ್ರೆ 0ಯಿಂದ 4, 4ರಿಂದ 5.5, 5.5ರಿಂದ 6.5, 6.5ರಿಂದ 7.5, 7, 7.5 ಈ ರೀತಿ ಮೀಟರ್ ತೋರಿಸ್ತದೆ. 6.5ರಿಂದ 7.5 ಇದ್ರೆ ಗುಡ್, ಅಂದ್ರಕ್ಕೆ ನಮಗೇನೋ ಸಮಥಿಂಗ್ ರಸಸಾರ ಚೆನ್ನಾಗಿದೆ, ನಾವು ಹಾಕಿರ್ತಕ್ಕಂಥ ಬೆಳೆಗೂ ಬೇರ್ಗಳೆಲ್ಲ ಚೆನ್ನಾಗಿ ಇಳ್ಕೊಂತವೆ. ಇನ್ನು ನಾವು ಸಪ್ಲಿಮೆಂಟರಿ ನ್ಯೂಟ್ರಿಯೆಂಟ್ಸ್ ಕೊಟ್ಬಿಟ್ರೆ ನಮಗೆ ಕರೆಕ್ಟ್ ಆಗುತ್ತೆ. ಇದನ್ನ ನಾವು ಯಾವ ರೀತಿ ಸರಿ ಮಾಡ್ಕೋಬೇಕು? ಮುಖ್ಯವಾಗಿ ನೀವೇನದು ಜಾಸ್ತಿ ತಲೆ ಕೆಡಿಸಿ 7 ಇತ್ತಪ್ಪ ಅಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಏನ್ ನಾನೀಗ ಅಗ್ರೋ ಬೂಸ್ಟರ್ ಅಂತ ಹೇಳಿದೆ, ಅದು ಆ 7ಕ್ಕಿಂತ ಕಡಿಮೆನ ಇರಲಿ, 7ಕ್ಕಿಂತ ಜಾಸ್ತಿ ಇರಲಿ, ಅಸಿಡಿಕ್ ಇರಲಿ, ಅಲ್ಕನ ಇರಲಿ, ಇದನ್ನ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು? ಅಸಿಡಿಕ್ ಇದ್ದಾಗ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಬೇಕಾಗ್ತವೆ. ಅವು ಏನಪ್ಪಾ ಅಂದ್ರೆ, ಅಸಿಡಿಕ್ ಇದ್ದಾಗ ನಮಗೆ ಸಾರಜನಕ ಕಡಿಮೆ ಇರುತ್ತೆ, ಆಮೇಲೆ ಕ್ಯಾಲ್ಸಿಯಂ ಕಡಿಮೆ ಇರುತ್ತೆ, ಫಾಸ್ಫರಸ್ ಕಡಿಮೆ ಇರುತ್ತೆ, ಮೆಗ್ನೀಷಿಯಮ್, ಈ ರೀತಿ ಪೊಟ್ಯಾಷಿಯಮ್, ಇವೆಲ್ಲ ಒಂದು ನಮ್ಮ ಬೆಳೆಗಳಿಗೆ ಸರಿಯಾಗಿ ಸಿಗಲ್ಲ ಅಸಿಡಿಕ್ ಸಾಯಿಲ್ ಇತ್ತಪ್ಪ ಅಂದ್ರೆ. ಅದೇ ರೀತಿ 7ಕ್ಕಿಂತ ಜಾಸ್ತಿ ಇರತಕ್ಕಂಥ ರಸಸಾರದಲ್ಲಿ ಕಬ್ಬಿಣಾಂಶ ಕಡಿಮೆ ಇರುತ್ತೆ, ಜಿಂಕ್ ಕಡಿಮೆ ಇರುತ್ತೆ, ಕಾಪರ್ ಕಡಿಮೆ ಇರುತ್ತೆ, ಬೋರಾನ್ ಕಡಿಮೆ ಇರುತ್ತೆ, ಫಾಸ್ಫರಸ್, ಈ ರೀತಿ ಮ್ಯಾಂಗನೀಸ್, ಇವೆಲ್ಲವೂ ಕಡಿಮೆ ಇರುತ್ತೆ. ಇವೆಲ್ಲ ಏನಂತ ಹೇಳ್ತೀವಿ ನಾವು? ಪೋಷಕಾಂಶಗಳು ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ನಾನು ಹೇಳೋದೇನಂದ್ರೆ, ಯಾವುದೇ ಬೆಳೆ ಇರಲಿ, ನೀವು ಮೊದಲಿಗೆ ಸಾಯಿಲ್ ಕಂಡೀಷನ್ ನ ಚೆನ್ನಾಗಿ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಅಗ್ರೋ ಬೂಸ್ಟರ್. ಅಗ್ರೋ ಬೂಸ್ಟರ್ ಆಲ್ರೆಡಿ ಎಲ್ಲರೂ ನೋಡಿದಿರಲ್ಲ ಸರ್, ಎಲ್ಲರೂ ನೋಡಿದಿರಿ. ಅದು ನಿಮಗೆ 1 kg ಸಿಗುತ್ತೆ, ನಿಮಗೆ 5 kg ಸಿಗುತ್ತೆ. ಮುಖ್ಯವಾಗಿ ಈ ಪ್ರಾಡಕ್ಟ್ ನಾವು ಕೊಡೋದ್ರಿಂದ ಏನಾಗುತ್ತೆ? ಮಣ್ಣಿಗೆ ಮೊದಲನೇದಾಗಿ ಫಲವತ್ತತೆ ಜಾಸ್ತಿ ಆಗ್ತತೆ. ಮಣ್ಣಿನ ಉಸಿರಾಟ ಅಂತ ಹೇಳ್ತೀವಿ. ಈಗ ನಾವ್ ಯಾವ ರೀತಿ ಉಸಿರಾಡ್ತಾ ಇದೀವಲ್ಲ, ಅದೇ ರೀತಿ ನಮ್ಮ ಭೂಮಿಗೂ ಉಸಿರಾಟ ಇರುತ್ತೆ. ಈಗ ನಾವು ಬೆಳೆ ಏನ್ ಬೆಳೀತಾ ಇದೀವಿ, ನಾವು ಬೆಳೆದಾಗ ಮಣ್ಣು ಗಟ್ಟಿಯಾಗಿರ್ಬಾರ್ದು, ಅದು ಉಸಿರಾಟ ಚೆನ್ನಾಗಿದ್ರೆ ಬೇರ್ಗಳು ಆಳವಾಗಿ ಇಳಿದು ನಮ್ಮ ಬೆಳೆ ಮುಖ್ಯವಾಗಿ ಅಂದ್ರೆ ಇಳುವರಿ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಮೊದಲನೇದಾಗಿ ನಮ್ಮ ಭೂಮಿನ ಸಿದ್ಧತೆ ಮಾಡ್ಕೊಂಡಾಗ ಅದನ್ನ ಹದ ಮಾಡ್ಕೊಂಡು ಅದಕ್ಕೆ ನಾವು ಕೊಡ್ತಕ್ಕಂತ ಒಂದು ಏನದು ಉಸಿರಾಟ ಅಂತ ಹೇಳ್ತೀವಿ, ಅದನ್ನ ಕೊಡೋದಕ್ಕೆ ಈ ಕೆಲವೊಂದೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಅಂತೆಲ್ಲ ಹಾಕ್ತಾ ಇದ್ವಿ. FIM ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ. ಆಮೇಲೆ ಅದ್ರ ಜೊತೆಗೆ ಅದೇ ಈಗ ನಮಗೆ ಸಿಗ್ತಕ್ಕಂತ ಕೊಟ್ಟಿಗೆ ಗೊಬ್ಬರನ ಅಷ್ಟು ಪ್ಯೂರ್ ಆಗಿ ಸಿಗ್ತಾ ಇಲ್ಲ. ಅವೆಲ್ಲ ನಿಮಗೆ ಸಾಮಾನ್ಯ ವಿಚಾರ, ಎಲ್ಲ ಗೊತ್ತಿದೆ. ಯಾಕಪ್ಪ ಅಂದ್ರೆ ಈಗ ನಾವೆಲ್ಲ ದನ ಕರುಗಳ್ನು ನಾವು ಜಾಸ್ತಿ HUF, ಆಮೇಲೆ ಜೆರ್ಸಿ ಆಕಳು ಇವನ್ನೆಲ್ಲ ಸಾಕ್ತಾ ಇದಾವಿ. ಅದರಿಂದ ಬಂದಿರತಕ್ಕಂತ ಸಗಣಿ ಗೊಬ್ಬರ ಅಷ್ಟೊಂದು ನಮಗೆ ಕ್ವಾಲಿಟಿ ಆಗಿ ಸಿಗ್ತಾ ಇಲ್ಲ. ಅದನ್ನ ನಾವು ಮಂಡಿಗೆ ಕೊಡಕ್ ಒಂದು ಸಮಾಧಾನಕ್ಕೆ ಕೊಡ್ಬೇಕಷ್ಟೇ. ಅದಕ್ಕೋಸ್ಕರ ಏನಾಗ್ತಾ ಇದೆ, ನಮ್ಮಲ್ಲಿ ಅದು ಮಣ್ಣಿಗೆ ಫಲವತ್ತತೆನೂ ಕೊಡ್ತಾ ಇಲ್ಲ. ಇದೆಲ್ಲಾ ಒಂದು ವಿಚಾರನ ಇಟ್ಕೊಂಡು ನಮ್ಮ ಈ ಕಂಪ್ನಿಯವರು ಏನಾದ್ರೂ ಮಾಡಿ FIM ತರ ನಾವು ಕೊಡ್ಬೇಕು, ಮಣ್ಣಿಗೆ ಇದಾಗ್ಬೇಕು. ಅಂದ್ರೆ ನಾನು ಇದು ಒಂದೇ ಪ್ರಾಡಕ್ಟ್ ಅಂತ ಹೇಳ್ತಾ ಇಲ್ಲ, ಕಾಂಬಿನೇಷನ್ ನಲ್ಲಿ ಕೊಟ್ಟಾಗ ಆ ಒಂದು ಸಗಣಿ ಗೊಬ್ಬರಕ್ಕೆ ಏನು ಸಮನಾಗಿರುತ್ತೆ ಅದು ನಮಗೆ ಮಣ್ಣಿಗೆ ಸಿಗುತ್ತೆ. ಮುಂದಿನ ದಿನದಲ್ಲಿ ಬರ್ತಾ ಬರ್ತಾ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸದ್ಯ ಏನಪ್ಪಾ ಅಂದ್ರೆ ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಮಣ್ಣಿಗೆ ನಾವು ಕೊಡ್ಬೇಕು ಯಾವ್ದಾರ ಬೆಳೆ ಆಗಿರ್ಲಿ. ಅದಕ್ಕೋಸ್ಕರ ಅಗ್ರೋ ಬೂಸ್ಟರ್. ಈ ಅಗ್ರೋ ಬೂಸ್ಟರ್ ನಾವು ಇದನ್ನ ಮಣ್ಣಿಗೆ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದರ ಜೊತೆ ಕಾಂಬಿನೇಷನ್ ಅಲ್ಲಿ ಅಗ್ರೋ ಮ್ಯಾನ್ಯೂರ್ ಅಂತ ಇದೆ ನಮ್ದು. ಅದು ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಅಂತ ಅನ್ಕೊಂಡಿದೀನಿ, ಬಳಸಿರ್ತಾರೋ ಅನ್ಕೊಂಡಿದ್ದೀನಿ. ಅದನ್ನ ನೀವು ಸಾಯಿಲ್ ಅಪ್ಲಿಕೇಶನ್ ಆಗಿ ಕೊಡ್ಬೋದು. ಆಮೇಲೆ ಅದನ್ನ ನೀರಲ್ಲಿ ಕರಗುವಂತ ಗೊಬ್ಬರ ಅಂತ ಹೇಳ್ತೀವಿ, ಅದು ನೀರಲ್ಲಿ ಹಾಕಿದ್ರು ಕರಗ್ತತೆ, ಸ್ಪ್ರೇ ಮುಖಾಂತರನು ಕೊಡ್ಬೋದು. ಓಕೆನಾ? ಬರುತ್ತೆ. ಈಗ ಅದು ಅಗ್ರೋ ಬೂಸ್ಟರ್ ಅಂತ 1 kg ನಮ್ಮಲ್ಲಿ ಸಿಗುತ್ತೆ. ಇದರಲ್ಲಿ ಏನಿದೆ? ಇದರಲ್ಲಿ ಏನಿದೆಯಪ್ಪ ಅಂದ್ರೆ, ಮುಖ್ಯವಾಗಿ ನಾವು ಪೋಷಕಾಂಶಗಳು ಅಂತ ಹೇಳ್ತೀವಿ. ಏನೇನ್ ನಮ್ಮ ಭೂಮಿಗೆ ಬೇಕು 17 ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳು ಮುಖ್ಯವಾಗಿ ಬೇಕು. ಅದರಲ್ಲಿ ಪ್ರಧಾನ ಪೋಷಕಾಂಶಗಳು, ಮತ್ತೆ ದ್ವಿತೀಯ ಪೋಷಕಾಂಶಗಳು, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವತ್ತಿನ ದಿನ ನಾವೇನ್ ಮಾತಾಡ್ತಾ ಇದೀವಿ? ಪ್ರಧಾನ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾರಜನಕ, ರಂಜಕ, ಪೊಟ್ಯಾಶ್, NPK ಅಂತ ಹೇಳ್ತೀವಿ. ಈ NPK ಒಳಗೆ ನ್ಯಾಚುರಲ್ ಆಗಿ ಸಿಗುತ್ತೆ, ನೈಸರ್ಗಿಕವಾಗಿ ಸಿಗ್ತಕ್ಕಂತ ಸಾರಜನಕ,
ಈ ರೀತಿ ಏನದು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ, ಅದು ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದನ್ನ ಇದ್ರೊಳಗೆ ಮಾಡಿದ್ದಾರೆ. ಏನಪ್ಪಾ ಇದರಲ್ಲಿ ಕೊರತೆ ಆಗಿದೆ ಅಂದ್ರೆ ನಮಗೆ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅನ್ನೋದು ಸ್ವಲ್ಪ ಅರಿವಿಲ್ಲ. ಹಾಗಾಗಿ ಒಂದು ನೀವು ಏನು ಇದನ್ನ ಇಟ್ಕೊಳ್ರಿ, ಇದನ್ನ ಯಾವ ರೀತಿ ನಾನು ಬೆಳೆಗಳ ಮುಖಾಂತರ ಒಂದು ಲಾಸ್ಟಿಗೆ ಒಂದು 10 ನಿಮಿಷ ಏನಪ್ಪಾ ಅಂದ್ರೆ ಇದು ಈಗ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ NPK ಈ ಮೂರು ಇದೆ, ಮತ್ತೆ ಇದ್ರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಇದೆ. ಇದು ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ನಾವು ಭೂಮಿಗೆ ಕೊಡೋದ್ರಿಂದ, ನಾನು ಆಗ್ಲೇ ಹೇಳಿದೆ ಮಣ್ಣಿಗೆ ಉಸಿರಾಟ ಇದೆ, ಉಸಿರಾಟ ಚೆನ್ನಾಗಿತ್ತು ಅಂದ್ರೆ ಮಣ್ಣಿನಲ್ಲಿ ಬೇರುಗಳ ಆಳವಾಗಿ ಇಳಿಯೋದಕ್ಕೆ ಸಹಾಯ ಮಾಡುತ್ತೆ. ಮಣ್ಣಿನಲ್ಲಿ ಬೇರುಗಳು ಆಳವಾಗಿ ಇಳಿಯಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಮಣ್ಣಿನ ಫಲವತ್ತತೆನೂ ಹೆಚ್ಚುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಬಿಳಿ ಬೇರುಗಳದ ಅವಶ್ಯಕತೆ ತುಂಬಾ ಇದೆ. ಈ ಬಿಳಿ ಬೇರುಗಳು ಎಷ್ಟು ಇಳ್ಕಂತವೋ ನಮ್ದು ಬೆಳೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ, ಮಣ್ಣಿನ ಫಲವತ್ತತೆ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮ್ದು ಯಾವ್ದಾರ ಬೆಳೆ ಇರಲಿ, ತರಕಾರಿ ಬೆಳೀತಾ ಇರಲಿ, ಆಮೇಲೆ ನೀವು ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಮತ್ತೆ ಹೂವಿನ ಬೆಳೆ ಆಗಿರ್ಬೋದು, ಪ್ರತಿಯೊಂದು ಬೆಳೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ನಾವು ರೈತರಿಗೆ ಹೇಳೋದು, ಮೊದಲನೇಗೆ ಸಾಯಿಲ್ ಅಪ್ಲಿಕೇಶನ್ ಕೊಡಿ. ಅಗ್ರೋ ಬೂಸ್ಟರ್ 1 kg, ಅಗ್ರೋ ಮ್ಯಾನೂರ್ 1 kg. ಆಕ್ಚುಲಿ ಇದನ್ನ ಏನಪ್ಪಾ ಅಂದ್ರೆ ನಾವು ನೀರಲ್ಲಿ ಕರಗಿಸಿ ಸ್ಪ್ರೇ ಕೊಟ್ಟಾಗ ಇನ್ನೂ ಕೆಲಸ ಮಾಡುತ್ತೆ. ಮೊದಲಿಗೆ ಇದು ಕೊಡ್ತೀವಲ್ಲ NPK, ಇದನ್ನ ಇದ್ರೊಳಗ ಮಿಕ್ಸ್ ಮಾಡಿ ಕೊಟ್ಟಾಗ ನಮ್ಮ ಭೂಮಿ ಚೆನ್ನಾಗಿ ಫಲವತ್ತತೆ ತಗೊಂತದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದು ಕೊಟ್ಟಾಗ ಭೂಮಿ ಹಸಿ ಇರ್ಬೇಕು. ಏನ್ ಹೇಳಿ, ಇದು ಒಂದು ನೀವು ಮನದಟ್ಟಲ್ಲಿಟ್ಕೊಳ್ರಿ. ತೇವಾಂಶ ಇರ್ಬೇಕು. ತೇವಾಂಶ ಇಟ್ಟಾಗ ಇದನ್ನ ಕೊಟ್ರೆ ನಮ್ಮ ಭೂಮಿಗೆ ಚೆನ್ನಾಗಿ ತಗೊಳುತ್ತೆ. ಈಗ ನನಗೆ ಗೊತ್ತಿದ್ದಂಗೆ ಇಲ್ಲೆಲ್ಲ ಈಗ ನಮಗೆ ಜಾಯಿನ್ ಆಗಿರೋದು ನಮ್ಮ ಮೈಸೂರು ಭಾಗ ಆಗಿರ್ಬೋದು, ನಮ್ಮ ದಾವಣಗೆರೆ ಭಾಗ ಆಗಿರ್ಬೋದು, ಶಿವಮೊಗ್ಗ, ಇನ್ನು ಕೆಲವೊಂದು ನಾರ್ತ್ ಸೈಡ್ ಕಬ್ಬು ಬೆಳೆಗಾರರಾಗಿದ್ದಾರೆ, ಅಡಿಕೆ ಬೆಳೆಗಾರರಿದ್ದಾರೆ, ಎಲ್ಲಾ ಬೆಳೆಗಾರರು ಇದ್ರೊಳಗೆ ಅದಾರೆ. ನೀವೆಲ್ಲರಿಗೂ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ನಾವು ಅಡಿಕೆ ಬೆಳೆ ಫಸ್ಟ್ ಬರೋಣ. ಅಡಿಕೆ ಸಾಮಾನ್ಯವಾಗಿ ಈಗ ನಮ್ಮ ಭಾಗದಾಗ ಎಲ್ಲ ಸುಮಾರು ಕಡೆ ಇದೆ. ಅಡಿಕೆಗೆ ಮೇನ್ ಸಮಸ್ಯೆ ಏನಪ್ಪಾ ಅಂದ್ರೆ ಅದು ಫಲಕ್ ಕೊಡ್ತಕ್ಕಂತ ತೋಟ ಇತ್ತು ಅಂದ್ರೆ ಮೇನ್ ಸಮಸ್ಯೆ ಈಗ ಹರಳು ಕಟ್ಕೊಂಡಿದೆ ಎಲ್ಲ. ಅದೇನ್ ಹಿಂಗಾರುಗಳೆಲ್ಲ ಹಿಡ್ದು ಹರಳು ಕಟ್ಕೊಂತ ಇದೆ, ಅದು ಸರಿಯಾಗಿ ನಿಲ್ತಾ ಇಲ್ಲ. ಏನ್ ಮುಖ್ಯ ಕಾರಣ? ನಮ್ಮಲ್ಲಿ ಪೋಷಕಾಂಶಗಳು ಕೊರತೆ. ಆಗ್ಲೇ ಹೇಳಿದೆ, ಮಣ್ಣಿನ ಉಸಿರಾಟ ಕಡಿಮೆ ಆಗಿ ಅದಕ್ಕೆ ರೋಗನೂ ಬಹಳ ತುತ್ತಾಗ್ತದವೆ. ಅದರಿಂದನೂ ಅದು ಹರಳು ಉದುರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ಚೆನ್ನಾಗಿ ಕಟ್ಕೋಬೇಕಪ್ಪ ಅಂದ್ರೆ ಈ ಅಡಿಕೆ ಗಿಡಕ್ಕಾದ್ರೆ ಅಗ್ರೋ ಬೂಸ್ಟರ್ ಮತ್ತು ಅಗ್ರೋ ಮ್ಯಾನೂರ್ ಇದನ್ನ ಫಸ್ಟ್ ಸಾಯಿಲ್ ಅಪ್ಲಿಕೇಶನ್ ಆಗಿ ಕೊಟ್ಬಿಡಿ. ಯಾವ ರೀತಿ ಕೊಡ್ಬೋದು? ಇದು ಏನಿಲ್ಲ, 200 ಗಿಡಕ್ಕೆ 200 ಲೀಟರ್ ನೀರಿಗೆ ಫಸ್ಟ್ 10 ಲೀಟರ್ ನೀರಿನಲ್ಲಿ ಇದನ್ನ ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನೂರ್ ಇವೆರಡನ್ನೂ ನೀರಾಗಿ ಚೆನ್ನಾಗಿ ಕರಗಿಸ್ಬೇಕು. ಚೆನ್ನಾಗಿ ಕರಗಿಸಿದ್ಮೇಲೆ ಅದನ್ನ 200 ಲೀಟರ್ ನೀರ್ ಡ್ರಮ್ಮಿಗೆ ಹಾಕಿ ಸುತ್ತಲೂ ಕೊಡಿ. ಗಿಡ ಸುತ್ತಲೂ ಇರ್ಬೇಕು. ಮುಖ್ಯ ಗಮನ ಏನಪ್ಪಾ ಅಂದ್ರೆ ಗಿಡದಿಂದ ಈಗೇನು ಎತ್ತರ ಬೆಳೆದಿರ್ತಲ್ಲ ದೊಡ್ಡ ಗಿಡಗಳು, 6 ವರ್ಷದ ಮೇಲೆ ಇರ್ತಕ್ಕಂಥ ಫಲಕ್ ಕೊಡ್ತಕ್ಕಂಥವು, ಅಂತ ಬೆಳೆಗಳಿಗೆ 1 ರಿಂದ 1.5 ಅಡಿ ದೂರದಲ್ಲಿ ಕೊಟ್ರೆ ಬಹಳ ಚೆನ್ನಾಗಿ ತಗಂತತಿ. ಯಾಕಪ್ಪ ಅಷ್ಟು ದೂರದಲ್ಲಿ ಕೊಡ್ಬೇಕು? ಬುಡಕ್ ಕೊಡಕ್ ಹೇಳ್ತೀರಿ ಮತ್ತೆ ದೂರದಲ್ಲಿ ಕೊಡ್ಬೇಕಂತ ಹೇಳ್ತೀರಿ ಅಂದ್ರೆ ಅಡಿಕೆ ಗಿಡಕ್ಕೆ ತಾಯಿ ಬೇರ್ ಅನ್ನೋದು ಒಂದು ಬುಡದಲ್ಲಿ ಇರುತ್ತೆ, ಆಹಾರ ಬೇರುಗಳು ಅಂತ ಹೇಳಿ ಸೈಡ್ಗೆ ಅವೆಲ್ಲ ಬೆಳ್ಕೊಂಡು ಹೋಗ್ತವೆ. ಅದಕ್ಕೆ ಆಹಾರ ಕೊಡೋದೇ ಆಹಾರ ಬೇರುಗಳಿಂದ. ಹಾಗಾಗಿ ನಾವು ಬುಡಕ್ ಕೊಟ್ಟಾಗ ಅಷ್ಟು ಉಪಯೋಗ ಆಗಲ್ಲ. ಅಡಿಕೆ ಗಿಡಕ್ಕೆ 1 ರಿಂದ 1.5 ಅಡಿ ದೂರದಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ಆ ಆಹಾರ ಬೇರುಗಳು ಅದನ್ನೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಅಂಶ ಎಲ್ಲ ತಗೊಂಡು ನಮ್ಮ ಹರಳು ಉರಿದ್ರೋ ಸಮಸ್ಯೆ ಆಗಿರ್ಬೋದು, ಆಮೇಲೆ ಅದು ಕಟ್ಕೊಳ್ಳೋದಕ್ಕೆ ಮುಂದೆ ಇಳುವರಿಗೆ ಇದು ಎಲ್ಲದಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನಾನು ಈ ಪ್ರಾಡಕ್ಟ್ ಇವತ್ತು ನಿಮಗೆ ಅಗ್ರೋ ಬೂಸ್ಟರ್ ಹೇಳಿದೆ. ಅದ್ರ ಜೊತೆಗೆ ನೀವು ಈಗ ತೆಂಗಿನ ಬೆಳೆಗೆ ಅದೇ ರೀತಿನೇ ಕೊಡ್ಬೋದು. ಪ್ರಮಾಣ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಇರುತ್ತೆ. ತೆಂಗಿನ ಬೆಳೆಗೆ ಬೇರೆ ಇರುತ್ತೆ, ಅಡಿಕೆ ಬೆಳೆಗೆ ಬೇರೆ ಇರುತ್ತೆ. ಆಮೇಲೆ ತೆಂಗಿಗೆ ಆದ್ರೆ ಅಂದ್ರೆ ನೀವು ಒಂದು 5 ಲೀಟರ್ ಕೊಡ್ಬೇಕಾಗತ್ತೆ. 200 ಲೀಟರ್ ನೀರಿಗೆ ಸೇಮ್ ಇದನ್ನೇ ಕಲಿಸ್ಕೊಳೋದು. ಅಡಿಕೆ ಗಿಡಕ್ಕೆ 1 ಲೀಟರ್ ಕೊಡ್ತೀರಾ, ತೆಂಗಿನ ಗಿಡಕ್ಕೆ 5 ಲೀಟರ್ ಸುತ್ತಲೂ ಹಾಕ್ತೀರಾ. ಹಾಗಾಗಿ ಇದನ್ನ 5 ಲೀಟರ್ ಕೊಡ್ಬೇಕು. ಇನ್ನು ಮುಖ್ಯವಾಗಿ ಯಾವ ಈಗ ಭತ್ತ ಬೆಳೆ ಆಗಿರ್ಬೋದು,
ಭತ್ತದ ಬೆಳೆಗೆ ಏನಪ್ಪಾ ಅಂದ್ರೆ ಫಸ್ಟ್ ನಾವೇನು ರೊಳ್ಳಿ ಹೊಡಿತೀವಲ್ಲ, ಅಂದ್ರೆ ಭೂಮಿನ ಸಿದ್ಧತೆ ಮಾಡ್ಕೊಂತೀವಿ, ನೀರ್ ಬಿಡ್ತೀವಿ, ಅದಾದ್ಮೇಲೆ ಅದಕ್ಕೆ ರೊಳ್ಳಿ ಹೊಡ್ಕೊಂಡು ಬೀಜ ನಾವು ಸಸಿ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೊಳ್ಳಿ ಹೊಡಿಬೇಕಾದ್ರೆ ನಾವು 1 ಎಕರೆಗೆ 2 kg ಅಗ್ರೋ ಬೂಸ್ಟರ್, 2 kg ಅಗ್ರೋ ಮ್ಯಾನೂರ್ ಇವೆರಡು ಕೊಟ್ರಿ ಅಂದ್ರೆ ಭೂಮಿ ಫಸ್ಟ್ ಫಲವತ್ತತೆಗೆ ರೆಡಿ ಆಗ್ತತಿ. ಅದಾಗಿ ಅದು ಎಲ್ಲ ನಾವೆಲ್ಲ ಅದೆಲ್ಲ ಆಗ್ಬಿಟ್ಟಿತ್ತು ಆಲ್ರೆಡಿ, ನಾವು ಇದನ್ನ ನಾಟಿನ ಮಾಡ್ಬಿಟ್ಟಿದೀವಿ. ಈ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದು ಬೆಳೆ ಯಾವ್ದಾರ ಅಂತ ಇರ್ಲಿ ಇದು ಕೊಡ್ಬೋದು ಇವೆರಡು ಪ್ರಾಡಕ್ಟ್. ಯಾಕಂದ್ರೆ ನಾವು ಭೂಮಿ ಕೊಡ್ತಾ ಇದೀವಿ, ಭೂಮಿ ಫಲವತ್ತತೆ ಆಗ್ಬೇಕು. ಭೂಮಿ ಫಲವತ್ತತೆ ಆಗೋದ್ರಿಂದ ಇರೋ ಬೆಳೆ ಯಾವ ಸ್ಟೇಜರ ಇರಲಿ, ಅದು ಇನ್ನು 2 ತಿಂಗಳು ಮುಗಿತಾ ಇದೆ, ಮತ್ತೆ ಕೊಡೋಣ, ಈಗ ಆಲ್ರೆಡಿ ಮುಗಿದ್ಬಿಟ್ಟಿದೆ ನೆಕ್ಸ್ಟ್ ನೋಡೋಣ ಅಂತ ಅನ್ನೋದು ಉದ್ದೇಶ ಬೇಡ. ನಾವ್ ಈ ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಕೊಡ್ತಾ ಇದ್ವಿ, ವರ್ಷದಲ್ಲಿ ನಾವ್ ಅದನ್ನ ತಗೊಂಡು ಬೆಳೆ ಯಾವ ಹಂತ ಇದ್ರು ಕೊಟ್ರು ಅದು ಭೂಮಿಗೆ ತಗೊಂತತೆ. ಒಟ್ಟಾರೆ ಏನಪ್ಪಾ ಅಂದ್ರೆ ನಾವು ಇದನ್ನ ಭೂಮಿಗೆ ಸೇರಿಸ್ಬೇಕು, ಆ ಕೆಲಸ ಮಾಡ್ಬೇಕು. ಓಕೆನಾ? ಹಂಗಾಗಿ ಇನ್ನು ಮತ್ತೆ ನೀವು ತರಕಾರಿ ಬೆಳೆಗಳು ಇರ್ಬೋದು, ಆಮೇಲೆ ಈ ಭೂಮಿಯಲ್ಲಿ ಬೆಳಿತವೆ, ಆಲೂಗಡ್ಡೆ ಆಗಿರ್ಬೋದು, ಆ ಈ ಶೇಂಗಾ, ಈ ರೀತಿ ಭೂಮಿಯಲ್ಲಿ ಬೆಳಿತಕ್ಕಂತ ಬೆಳೆಗಳಿಗೆ ಅಲ್ಲಿ ಏನಾಗ್ತದೆ, ಉಸಿರಾಟದ್ದು ನಾನು ಆಗ್ಲೇ ಹೇಳಿದ್ನಲ್ಲ, ಮಣ್ಣಿನ ಉಸಿರಾಟ ಚೆನ್ನಾಗಿದ್ದಾಗ ಆ ಒಂದು ಗಡ್ಡೆಗಳು, ಶುಂಠಿ ಆಗಿರ್ಬೋದು, ಇಂಥ ಬೆಳೆಗಳಿಗೆಲ್ಲ ಅದು ಜಾಸ್ತಿ ಫಾರ್ಮೇಶನ್, ಅಂದ್ರೆ ಅದು ಬೆಳೆಯೋದಕ್ಕೆ ಸಹಾಯ ಮಾಡ್ತದೆ. ಅಂತ ಒಂದು ಬೆಳೆಗಳಿಗೆ ಈಗ ಎಕ್ಸಾಂಪಲ್ ನೀವು ಶುಂಠಿ ತಗೊಳ್ರಿ, ಶುಂಠಿಗೆ ರೆಕಮೆಂಡೇಶನ್ ಬೇರೆ ಇದೆ. 1 ಎಕರೆಗೆ ನೀವು 4 kg ಲೆಕ್ಕ ಕೊಡ್ಬೇಕು. ಅಲ್ಲಿಗೆ 20 ಗುಂಟೆಗೆ 1 kg ಬೂಸ್ಟರ್, 1 kg ಅಗ್ರೋ ಮ್ಯಾನ್ಯೂರ್ ಕರೆಕ್ಟ್ ಆಗಿ ಕೊಡಿ ಸರ್. ಪಕ್ಕ ಹೇಳ್ತೀನಿ, ನೀವು ಬರ್ದ್ ಕೊಟ್ಟು ಬರ್ರಿ ಅವರಿಗೆ. ಯಾವ ಟೈಮಲ್ಲಿ ಕೊಡ್ಬೋದು, ಯಾವ ಟೈಮಲ್ಲಿ ಆದ್ರೂ ಕೊಡಿ, ನಾನು ಆಗ್ಲೇ ಹೇಳ್ದಂಗೆ. ಬಟ್ ಇದನ್ನ ಬೆಡ್ ಪ್ರಿಪರೇಷನ್ ನಲ್ಲಿ ನೀವೇನಾದ್ರೂ 2 kg ಲೆಕ್ಕಕ್ಕೆ ಫಸ್ಟ್ ಕೊಟ್ಟಿದ್ರಿ, ಈಗ ಆಲ್ರೆಡಿ ಎಲ್ಲ ಶುಂಠಿದ್ ಎಲ್ಲಾರು ಮುಗಿದಿದೆ, 2 ತಿಂಗಳು 3 ತಿಂಗಳು ಬಂದಿದೆ. ಈಗ 2 ರಿಂದ 3 ತಿಂಗಳಲ್ಲಿ ನಡೀತಾ ಇದೆ, ಆಲ್ರೆಡಿ ಬೆಳೆನೂ ಬರ್ತಾ ಇದೆ. ಇವಾಗ ಕೊಟ್ರು ಏನ್ ತೊಂದ್ರೆ ಇಲ್ಲ. ಶುಂಠಿ ಯಾವಾಗ್ಲೂ 3 ತಿಂಗಳು ಬೆಳೆ ಆದ್ಮೇಲೆ ಅದು ಪೋಷಕಾಂಶಗಳನ್ನ ಚೆನ್ನಾಗಿ ತಗೊಂಡು ಬೆಳೆಯೋದಕ್ಕೆ ಅದು ಆಸ್ಪದ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ, ಮೊದಲನೇದಾಗಿ ನಮ್ದು ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನ್ಯೂರ್, ಇದನ್ನ 10 ಗುಂಟೆ ಲೆಕ್ಕದಲ್ಲಿ, ಅದು 1 kg, ಇದು 1 kg ಯಾವ ರೀತಿನಾದ್ರೂ ಕೊಡ್ಬೋದು ನೀವು. ಇದನ್ನ ಮಣ್ಣು ಅಥವಾ ಮರಳು ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಒಂದ್ 10 ರಿಂದ 15 kg ಮರಳು ಒಳಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು, ತೇವಾಂಶ ನೀರ್ ಬಿಟ್ಟಿರ್ತಾರ್ರಿ, ಈಗ ಹೆಂಗಂದ್ರು ಮಳೆ ಬರ್ತಾ ಇದೆ, ನೀವು ಅದನ್ನ ಚೆಲ್ಬಿಡಿ ಬುಡುಕ್ ಬುಡುಕ್ ಬೀಳಂಗೆ. ಇಲ್ಲ ಅದು ಆಗಲ್ವಾ, ಇಲ್ಲ ಒಂದ್ ನೀರ್ ಮಾಡ್ಕೊಂಡು ಇದನ್ನ ಒಂದು 150 ಲೀಟರ್ಗೆ ಚೆನ್ನಾಗಿ ಕರೆಸ್ಕೊಂಡು ಚೆನ್ನಾಗಿ ಹಿಡಿದ್ಬಿಡಿ. ಡ್ರೆಂಚ್ ಡ್ರೆಂಚಿಂಗ್ ಅಂತ ಹೇಳ್ತೀವಿ, ಅದನ್ನೂ ಮಾಡ್ಬೋದು. ಆ ರೀತಿ ಮೆಥಡ್ ಅಲ್ಲಿ ಕೊಡ್ಬೋದು. ಮತ್ತೆ ಶುಂಠಿಗೆ ನೀವು ಮುಂದೆ ಬರ್ತಾ ಅದಕ್ಕೇನು ಕೊಳೆ ರೋಗ ಆಗಿರ್ಬೋದು, ಹಲವಾರು ರೋಗಗಳು ಬರ್ತಾವ, ಅದಕ್ಕೆಲ್ಲ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ. ನೆಕ್ಸ್ಟ್ ಮುಂದಿನ ದಿನದಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತೇನಪ್ಪಾ ಅಂದ್ರೆ ಫಸ್ಟ್ ನಾವು ಇದನ್ನ ಏನ್ ತಿಳ್ಕೊಳ್ಳೋದು, ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನ್ಯೂರ್ ಎದಕ್ ಬರ್ತೈತಿ, ಫಸ್ಟ್ ನಮ್ದು ಭೂಮಿಯ ಫಲವತ್ತತೆ ಸರಿ ಮಾಡೋದಕ್ಕೆ ಇವೆರಡು ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್. ಇದನ್ನ ಒಂದು ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ನು ಮ್ಯಾನ್ಯೂರ್ ಬಗ್ಗೆ ಹೋಗೋಣ. ಅಗ್ರೋ ಬೂಸ್ಟರ್ ಬಗ್ಗೆ ಆಲ್ಮೋಸ್ಟ್ ಆಲ್ ಈಗೆಲ್ಲ ನಾನು ಹೇಳಿದೆ, ಅದ್ರ ಜೊತೆಗೆ ಇದನ್ನ ನಾವು ಮ್ಯಾನ್ಯೂರ್ ಆಗಿ ಕೊಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳ್ದಂಗೆ NPK, ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್, ಇವು ಮೂರು ಇದ್ರೊಳಗೆ ಇದಾಗಿದಾವೆ. ಈ ಮೂರು ಇರೋದ್ರಿಂದ ಇದು ನೀರಲ್ಲಿ ಕರಗಿಸಿ ಕೊಡ್ಬೋದು, ಮತ್ತೆ ಡೈರೆಕ್ಟ್ ಮಣ್ಣಿಗೆ ಕರಗಿಸಿ ನಾವು ಆ ಮಣ್ಣಲ್ಲಿ ಮಿಕ್ಸ್ ಮಾಡಿ ನಾವ್ ಇದನ್ನ ಎಲ್ಲಾ ಬೆಳೆಗೂ ಕೊಡ್ಬೋದು. ನೆಕ್ಸ್ಟ್ ಇದನ್ನ ಬೆಳೆ, ಈಗ ನಾವು ಸಾಮಾನ್ಯವಾಗಿ ಈಗ ಮೆಕ್ಕೆಜೋಳ ಬೆಳೆ ಈಗ ಬರ್ತಾ ಇದೆ. ಮೆಕ್ಕೆಜೋಳ ಆಲ್ರೆಡಿ 1-1.5 ತಿಂಗಳಲ್ಲಿ ಐತಿ, ಮಳೆ ಜಾಸ್ತಿ ಹಿಡ್ಕೊಂಡಿದೆ. ಜಾಸ್ತಿ ಹಿಡ್ಕೊಂಡು ಅದು ಶೀತಕ್ಕೆ ಹಿಡ್ಕೊಂಡು ಹಲವಾರು ಜಾಸ್ತಿ ಮೊದಲು ಬಿತ್ತಿದವರು ಮತ್ತೆ ಅದನ್ನ ಅಳಿಸಿ ಮತ್ತೆ ಬಿತ್ತಾ ಇದಾರೆ ಈ ನಮ್ಮ ಭಾಗದಲ್ಲೆಲ್ಲ ಕೆಲವೊಂದು. ಅಂತ ಬೆಳೆಗಳಿಗೆ ಈ NPK ಅನ್ನೋದು ಬಹಳ ಒಂದು ರಾಮಬಾಣ ಇದ್ದಂಗೆ. ಏನಪ್ಪಾ ಅಂದ್ರೆ ಹಳದಿ ಹಳದಿ ಆಗಿರ್ತವೆ, ಒಂಥರ ಸಿಹಿ ಕಟ್ಕೊಂಡು ಅದು ಸರಿಯಾಗಿ ಬೆಳೆದಿರಲ್ಲ. ಆ ಟೈಮಲ್ಲಿ ನಾವು ಬರೀ ಇದನ್ನ 1 kg 1 ಎಕರೆಗೆ ಕನಿಷ್ಠ ಅಂದ್ರೆ 10 ರಿಂದ 12 ಕ್ಯಾನ್ ಹೋಗುತ್ತೆ. ಚೆನ್ನಾಗಿ ನಾಜಲ್ ಲೂಸ್ ಮಾಡ್ಕೊಂಡು ಅಗ್ರೋ ಬೂಸ್ಟರ್, 1 kg ಅಗ್ರೋ ಮ್ಯಾನ್ಯೂರ್ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಡ್ರೆಂಚ್ ಮಾಡಿಬಿಟ್ರೆ 2 ರಿಂದ 3 ದಿನದೊಳಗೆ ಆ ಕ್ರಾಪ್ ಗೆಟನ್ ಆಗ್ಬಿಡುತ್ತೆ. ಅಂದ್ರೆ ನೀವು ಯಾವ ರೀತಿ ಅದು ಇದಾಗಿರುತ್ತೆ, ಪೂರ ಪ್ರಮಾಣದಲ್ಲಿ ಅದು ಚೇತರಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಅದನ್ನು ಕೊಡ್ಬೋದು, ಅಗ್ರೋ ಮ್ಯಾನ್ಯೂರ್ ಮತ್ತೆ ಅಗ್ರೋ ಬೂಸ್ಟರ್. ನೆಕ್ಸ್ಟ್ ನಿಮ್ಮ ಇದಕ್ ಬರೋದಾದ್ರೆ, ಆ ಈ ಕಬ್ಬಿನ ಬೆಳೆ ಆಗಿರ್ಬೋದು,
ಕಬ್ಬಿನ ಬೆಳೆಗಳಿಗೆ ಏನಪ್ಪಾ ಅಂದ್ರೆ ಅದು ವರ್ಷದ ಪೂರ್ತಿ ಕೊಡೋದ್ರಿಂದ ಬೇರ್ಗಳು ಆಳವಾಗಿ ಇಳಿತವೆ. ಆ ಬೇರ್ಗಳು ಚೆನ್ನಾಗಿ ಇಳ್ಕೋಬೇಕು, ಬ್ರಾಂಚಸ್ಗಳು ಜಾಸ್ತಿ ಬರ್ಬೇಕು, ಕಣ್ಣು ಕಣ್ಣಿನ ಇವ ಅಂತ ಹೇಳ್ತೀವಿ, ಅದು ಅಂದ್ರೆ ಅಷ್ಟುದ್ದ ಅದು ಬೆಳಿಬೇಕು. ಅದಕ್ಕೋಸ್ಕರ ಅದಕ್ಕೆ ಭೂಮಿಗೆ ಏನ್ ಬೇಕು, ನ್ಯೂಟ್ರಿಯೆಂಟ್ಸ್ ಶಕ್ತಿ ಬೇಕು. ಅದಕ್ಕಾದ್ರೂ ನೀವು ಮೊದಲಿಗೆ ಒಂದು 2 ರಿಂದ 3 ಗೊಬ್ಬರ ಕೊಡ್ತಾರೆ. ಆ 3 ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಇದನ್ನ 3 ಹಂತವಾಗಿ ನಾವು ಕೊಡ್ಬೋದು. ಶುಂಠಿಗೆ ಯಾವ ರೀತಿ ಎಕರೆಗೆ 4 kg ಕೊಟ್ವಿ, ಕಬ್ಬಿಗೂ 4 kg ಕೊಡಿ. ಅಂದ್ರೆ ಅದನ್ನ ಒಂದೇ ಸರಿ ಕೊಡೋದು ಬೇಡ. ಮೊದಲಿಗೆ 1.5 ರಿಂದ 2 kg ಮೊದಲನೇ ಗೊಬ್ಬರ, 7ನೇ ಗೊಬ್ಬರದ ಇದನ್ನ ಸ್ಪ್ಲಿಟ್ ಮಾಡಿ 3ನೇ ಗೊಬ್ಬರದಾಗೂ ಮಿಕ್ಸ್ ಮಾಡಿ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟ್ ನಿಮಗೆ ಮುಖ್ಯವಾಗಿ ಏನೇನ್ ಬೆಳೆಗಳು ಬರ್ತವೆ, ನೀವು ಇನ್ನು ಇದ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂದ್ರೂ ನೀವು ಇದ್ರೊಳಗೆ ಮತ್ತೆ ಫೋನ್ ಸಂಪರ್ಕ ಮುಖಾಂತರನು ಕೊಡ್ತೀವಿ. ಈಗ ಒಟ್ಟಾರೆ ಹೇಳೋದು ಏನಪ್ಪಾ ಅಂದ್ರೆ, ನಿಮಗೆ ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನ್ಯೂರ್ ಎದಕ್ ಬರ್ತತಿ? ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಕ್ಕೆ ಬರುತ್ತೆ. ಯಾವುದೇ ಇದು ರೋಗ ಕಡಿಮೆ ಮಾಡಕ್ಕ ಆಗಲ್ಲ. ಆಮೇಲೆ ಇದಕ್ಕೂ ಬರಲ್ಲ, ಉಳುಕ್ಕೂ ಬರಲ್ಲ. ಒಂದು ನಿಮಗೆ ಏನಪ್ಪಾ ಅಂದ್ರೆ ಒಂದು ಬೇಸಿಕ್ ನಾಲೆಡ್ಜ್ ಏನಪ್ಪಾ ಅಂದ್ರೆ, ನಮ್ಮ ಮಣ್ಣಿಗೆ ಫಲವತ್ತತೆ ಬೇಕು, ನಾವೇನ್ ಕೊಡ್ಬೇಕು, ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕ್ತಾ ಇದ್ವಿ ಹಿಂದೆ. ಸಗಣಿ ಗೊಬ್ಬರ ಈಗೆಲ್ಲ ನಮಗೆ ಸಿಗ್ತಾ ಇಲ್ಲ. ರೈತರಿಗೆ ಹೇಳದ್ ನೀವು, ಈಗ ಸಗಣಿ ಗೊಬ್ಬರ ಅವ್ರನ್ನೇ ಕ್ವಶನ್ ಕೇಳ್ರಿ, ಸಗಣಿ ಗೊಬ್ಬರ ಸಿಗ್ತಾ ಇದೆಯಾ? ಸಿಗ್ತಾ ಇದೆ, ನಮ್ದು ಅದು ಇದೆ. ಯಾವ ಯಾವ ಆಕಳಕ್ಕ ಇದನ್ನ ನೀವು ಸಾಕಿರಿ? ಇಲ್ಲ, ನಾವೆಲ್ಲ ಎಚ್ ಎಫ್ ಬಗ್ಗೆನೂ ಅದೆಲ್ಲ ಕೆಮಿಕಲ್ ಎಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಅದ್ರದ್ದು ಫಲವತ್ತತೆ ಬರಲ್ಲ. ಹಂಗಾಗಿ ನಮ್ ಕಂಪ್ನಿಯವರು ಈ ಒಂದು ಪ್ರಾಡಕ್ಟ್ ಉತ್ಪನ್ನನ ಕಂಡಿಡಿದಿದ್ದಾರೆ. ಸೇಮ್ FIM ಅಂದ್ರೆ ಒಂದು 3 ಲೋಡ್ ಕೊಟ್ಟಿಗೆ ಗೊಬ್ಬರ ನೀವು ಹಾಕಿದ್ರಿ ಅಂದ್ರೆ ಯಾವ ರೀತಿ ನಮ್ಮ ಫಲವತ್ತತೆ ಬರುತ್ತೆ, ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನೂರ್. ಇವೆರಡನ್ನು ನಾವು ಮಿಕ್ಸ್ ಮಾಡಿ ಕೊಟ್ಟಾಗ ನಮಗೆ ಫಲವತ್ತತೆ ಸೇಮ್ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ವಿ ಆ ಒಂದು ಫಲವತ್ತತೆ ನಮಗೆ ಸಿಗುತ್ತೆ ಅಂತ ಮನವರಿಕೆ ಮಾಡಿ. ಇನ್ನು ನಾನು ಫಸ್ಟಿಗೆ ಹೇಳಿದಾಗ 1 ಮೀಟರ್ ಎಲ್ಲರೂ ತಗೊಳ್ಳಿ, PH ಮೀಟರ್. ನಿಮ್ಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಸಿಗುತ್ತೆ. 350 ರೂಪಾಯಿದಿಂದ ಹಿಡಿದು 10,000 ರೂಪಾಯಿವರೆಗೂ ಮೀಟರ್ ಅದಾವೆ, PH ಮೀಟರ್. ಅದು ಏನಪ್ಪಾ ಅಂದ್ರೆ PH ಮೀಟರ್ ನೀವು ತಗೊಳೋದ್ರಿಂದ ಜಸ್ಟ್ ಸಿಂಪಲ್ ಒಂದು ಟೆಕ್ನಿಕಲಿ ಆಗಿ ಅವರಿಗೆ ಒಂದು ವೈಜ್ಞಾನಿಕವಾಗಿ ಏನೋ ಒಂದು ಹೇಳ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಅದು ಅದನ್ನ ಯಾವ ರೀತಿ ನೀವು ಅದನ್ನ ಚೆಕ್ ಮಾಡ್ಬೇಕಪ್ಪ ಅಂದ್ರೆ, ಮಣ್ಣು ನೀವು ಫೀಲ್ಡಿಗೆ ಹೋದಾಗ ಬೆಳೆ ಇರುತ್ತಲ್ಲ, ಗಿಡದ ಪಕ್ಕಕ್ಕೋ ಅಥವಾ ಕಾಲುವೆ ಪಕ್ಕಕ್ಕೆ ಇಡಕ್ ಹೋಗ್ಬೇಡ್ರಿ. ಆಮೇಲೆ ಅಡ್ಡಾಡ್ತಕ್ಕಂತ ಜಾಗದಲ್ಲಿ ಇಡಕ್ ಹೋಗ್ಬೇಡ್ರಿ. ಅದನ್ನೆಲ್ಲ ಅದು ಗೈಡ್ಲೈನ್ಸ್ ಎಲ್ಲ ಅದ್ರೊಳಗೆ ಕೊಟ್ಟಿರ್ತಾರೆ. ಅದನ್ನ ಹಸಿ ಇರೋ ಹತ್ರ ನೀವು ಇಟ್ಟಾಗ ಆ ಮೀಟರ್ ತೋರಿಸ್ತದ, ಅದು 6.5 ಇದೆಯಾ ಅಥವಾ 7 ಇದೆಯಾ, 7.5 ಇದೆಯಾ ಅಥವಾ 7ಕ್ಕಿಂತ ಕಡಿಮೆ ಇದೆಯಾ, 7ಕ್ಕಿಂತ ಜಾಸ್ತಿ ಇದೆಯಾ, ಅವ್ರು ಇದ್ರಿಗೆ ತೋರಿಸ್ಬಿಡ್ಬೋದು. ಅವ್ರು ಇದ್ರಿಗೆ ತೋರಿಸಿ ನೋಡ್ರಿ ನಿಮ್ದು ಅಸಿಡಿಕ್ ಆಗಿ ಬೆಳೀತಾ ಇದೆ, 7ಕ್ಕಿಂತ ಕಡಿಮೆ ಇತ್ತು ಅಂದ್ರೆ, 7ಕ್ಕಿಂತ ಜಾಸ್ತಿ ಇದ್ರೆ ಅಲ್ಕಲಿನ್ ಎಲ್ಲಿದೆ. ಹಾಗಾಗಿ ಈ ಪ್ರಾಡಕ್ಟ್ ನ ಬಳಸ್ರಿ. ಇದು ಬಳಸಿದ ಮೇಲೆ ಮತ್ತೆ 2 ತಿಂಗಳು ಬಿಟ್ಟು ನಾವು ಬರ್ತೀವಿ ಫೀಲ್ಡಿಗೆ, ಮತ್ತೆ ಇದೇ ಮೀಟರ್ನ ತಗೊಂಬಂದು ಇಲ್ಲಿ ಚೆಕ್ ಮಾಡ್ತೀವಿ. ಅವಾಗ ಮತ್ತೂ ಚೆಕ್ ಮಾಡೋಣ. ನಾನ್ ಸುಮಾರೆಲ್ಲ ನೋಡಿದ್ದೀನಿ ಅದೇ ರೀತಿ ಸಾಯಿಲ್ ಟೆಸ್ಟ್ ಮಾಡಿಸಿ ನೋಡಿದ್ದೀನಿ. ಅದೆಲ್ಲದು ಸಮನಾಗೆ ಬರುತ್ತೆ. ಅಂದ್ರೆ ಇವೆರಡೇ ಪ್ರಾಡಕ್ಟ್ ಎಂದಲ್ಲ, ಇನ್ನೂ ನಿಮಗೆ ಟೋಟಲ್ 20 ಪ್ರಾಡಕ್ಟ್ ಅದಾವೆ. ಅದ್ರಾಗ ನ್ಯೂಟ್ರಿಯೆಂಟ್ಸ್ ಬರ್ತವೆ. ಈಗ ನಾವು ಅಸಿಡಿಕ್ ಆಲ್ಕಲೈನ್ ಇತ್ತಂದ್ರೆ ಅದಕ್ಕೆ ನಾವು ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಬೇಕಾಗಿರ್ತಕ್ಕಂಥ ಕೊಡ್ಬೇಕು. ಆ ಪ್ರಾಡಕ್ಟ್ ನಮ್ಮಲ್ಲಿ ಅದಾವೆ. ಅಸಿಡಿಕ್ ಏನೇನ್ ಬೇಕು ನಾನು ಆಗ್ಲೇ ಹೇಳಿದ್ನಲ್ಲ, ಅಸಿಡಿಕ್ ಏನೇನ್ ಕಡಿಮೆ ಇರುತ್ತೆ ಪೋಷಕಾಂಶಗಳು, ಅದಕ್ಕೆ ಅದಕ್ಕೆ ಏನೇನ್ ಬೇಕು, ಸಾರಜನಕ ಹೆಚ್ಚಿಗೆ ಆಗಬೇಕು, ಕ್ಯಾಲ್ಸಿಯಂ ಹೆಚ್ಚಿಗೆ ಆಗಬೇಕು, ಆಮೇಲೆ ಫಾಸ್ಫರಸ್, ಮೆಗ್ನೀಷಿಯಂ, ಇದಕ್ಕೂ ಪ್ರಾಡಕ್ಟ್ ಅದಾವ. ಒಟ್ಟಾರೆ ಏನಪ್ಪಾ ಅಂದ್ರೆ ನಮ್ ಕೇವಾ ಕಂಪ್ನಿಯಲ್ಲಿ ಎಲ್ಲಾ ಸಮಸ್ಯೆಗೂ ಒಳ್ಳೆ ಪರಿಹಾರ ಐತೆ. ಬಟ್ ಏನಂದ್ರೆ ಪ್ರಾಪರ್ ನಾಲೆಡ್ಜ್ ತಗೊಳೋದು ನಮ್ದೆಲ್ಲ ಕರ್ತವ್ಯ. ಕರೆಕ್ಟಾ? ಆ ಪ್ರಾಪರ್ ನಾಲೆಡ್ಜ್ ಇಂದ ಹಿಡ್ಕೊಂಡು ನೀವು ಯಾವ ಬೆಳೆಗೆ ಹೋಗ್ತೀರಿ, ಯಾವ ರೀತಿ ಅವ್ರಿಗೆ ರೈತರಿಗೆ ಹೇಳ್ತೀರಿ, ಯಾವ ರೀತಿ ಕೊಡ್ತೀರಿ ಅಂದ್ರೆ ನಿಮ್ದು ಬಿಸ್ನೆಸ್ ಆಟೋಮೆಟಿಕಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಜೂಮ್ ಮೀಟಿಂಗ್ ನನಗೆ ಫಸ್ಟಿಗೆ ಅದೇ ನಮ್ಮ ಸಂಗಮೇಶ್ ಅವರು, ರಾಘವೇಂದ್ರ ಸರ್ ಇದೆಲ್ಲ ಮಾತಾಡ್ಕೊಂಡು ಈ ರೀತಿ ನಾವೊಂದು ಮಾಡೋದಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಆ ತರ ಇದನ್ನ ಮಾಡೋಣ ಸರ್ ಅಂತ ಹೇಳಿದ್ರು. ಹಾಗಾಗಿ ನಾವು ಇದನ್ನ ನಿಮಗೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದೀವಿ. ಈಗ ನಿಮಗಿದು ಬೇಸಿಕ್ ಪ್ರಾಡಕ್ಟ್ ಆಗಿರ್ಬೋದು. ಇನ್ನು ಇದ್ರ ಮುಂದೆ ನಾವು ಮತ್ತೆ ಸಿಗ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಹೇಳ್ತಿರ್ತೀವಿ. ಹಂಗಾಗಿ ನೀವು ನಿಮ್ ಜಾಸ್ತಿ ತಂಡಗಳನ್ನ ಇದಕ್ಕೊಳಗೆ ಸೇರಿಸಿ ಈ ಒಂದು ಮೀಟಿಂಗ್ ನ ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊಂತಾ ಇದ್ದೀನಿ. ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ಸಂಗಮೇಶ್ ಸರ್ ಮತ್ತೆ ಲಾಸ್ಟ್ ಮಾತಾಡ್ತಾರೆ.
ಮತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ಲಾಸ್ಟಿಗೆ ಒಂದ್ 5ರಿಂದ 10 ನಿಮಿಷ ಇಟ್ಟಿರ್ತಾರೆ, ಮಾಡಿ. ಇಲ್ಲಾಂದ್ರೆ ನೆಕ್ಸ್ಟ್ ನಾವು ಮತ್ತೆ ಕಾಲಲ್ಲೆಲ್ಲ ಮೀಟ್ ಆಗೋಣಂತೆ. ಓಕೆನಾ ಎಸ್ ಸರ್, ಸರ್? ಸರ್ ಥ್ಯಾಂಕ್ ಯು ಸರ್. ಎಸ್ ಸರ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೊಂಡಿದ್ದೀನಿ. ಎಕ್ಸಲೆಂಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟರು. ಒಬ್ಬ ನಾರ್ಮಲ್ ಪರ್ಸನ್ ಹೇಳೋದಕ್ಕೂ ಅದ್ರ ಬಗ್ಗೆ